ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತೇನಪ್ಪ ಮತ್ತೆ ಹೊಸದಾಗಿ ಏನಕ್ಕೆ ಬಂದಿದ್ದಾನೆ, ಮತ್ತೆ ಎಲ್ಲ ಹೊರಟಿದ್ದಾನೆ, ಯಾವ ಟ್ರಿಪ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ನಿಮಗೆಲ್ಲರೂ ಕಾಯ್ತಾ ಇದ್ದೀರಾ. ಆಲ್ರೆಡಿ ನಿಮಗೆ ಕ್ಯಾಪ್ಷನಲ್ಲಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಿಮಗೆ ಪ್ರೀವಿಯಸ್ ಟ್ರೇಲರ್ ಕೂಡ ಹಾಕಿದ್ದೆ, ಆ ಟ್ರೇಲರಲ್ಲಿ ಗೊತ್ತಾಗ್ತಾ ಇದೆ. ಇವಾಗ ನಾವು ಹೋಗ್ತಾ ಇರೋದೇ ಮಡಿಕೇರಿಗೆ ಹೋಗಿ ಯಾವ ಥರ ಹೋದ್ವಿ, ಎಲ್ಲೆಲ್ಲಿ ಹೋದ್ವಿ, ಯಾವ ಪ್ಲೇಸಸ್ ನೋಡಿದ್ವಿ, ಎಲ್ಲಿ ಸ್ಟೇ ಆಗಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಬನ್ನಿ ಲೆಟ್ ಸ್ಟಾರ್ಟ್ ಮಾಡೋಣ. ಫಸ್ಟು ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ನಮ್ಮ ಟ್ರಿಪ್ನ ಎಲ್ಲ ಕ್ಷೇಮವಾಗಿ ಹೋಗಿ ಬರೋ ಥರ ಮಾಡಪ್ಪ ಅಂತೆಲ್ಲ ದೇವ್ರನ್ನ ಕೇಳಿಕೊಂಡು, ಮತ್ತು ದೇವರಿಗೆ ನಾವು ಇವಾಗ ನೋಡಿ ಕರ್ಪೂರ ಹಚ್ಕೊಂಡು ಅದಕ್ಕೆ ಈಡ್ಗಾಯಿ ಹೊಡಿಯೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಈಡ್ಗಾಯಿ ಹಾಕಿರೋ ವೀಡಿಯೋನ ಇವಾಗ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ, ನಮ್ಮ ವೀಡಿಯೋ ನೋಡ್ತಿರೋರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಅಂದ್ಕೊಂಡು ದೇವರಿಗೆ ಮತ್ತೆ ಕರ್ಪೂರ ಹಚ್ಚಿ ಒಂದ್ಸರಿ ದೇವ್ರನ್ನ ನೀವು ಒಂದ್ಸರಿ ಕಣ್ಣು ತುಂಬ ನೋಡ್ಕೊಂಬಿಡಿ. ಅದೇ ನೋಡಿ, ಅಲ್ಲೆಲ್ಲ ದೇವರಿಗೆಲ್ಲ ಕೈ ಮುಗಿದು ಇಲ್ಲಿ ಇವಾಗ ನಮ್ಮ ಗಾಡಿ ಪೂಜೆನ ಮಾಡೋಣ. ಇದೇ ಗಾಡೀಲಿ ಹೋಗ್ತಾ ಇರೋದು, ಎಲ್ಲ ಚೆನ್ನಾಗಿ ಕಾಪಾಡಪ್ಪ ಎಲ್ಲರನ್ನೂ ಅಂತ ಹೇಳ್ಕೊಂಡು ಗಾಡಿಗೆ ನಿಂಬೆಹಣ್ಣೆಲ್ಲ ಇಟ್ಕೊಂಡು ನಮ್ಮ ಹುಡುಗ ಅಲ್ಲೇ ಪೂಜೆ ಸ್ಟಾರ್ಟ್ ಮಾಡ್ದ. ನೋಡಿ, ಪ್ರತಿಯೊಂದೊಂದು ಗಾಡಿಗೂ ಕೂಡ ಪೂಜೆ ಮಾಡ್ಕೊಂಡು ನೀನು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಇವಾಗ ನಾವು ಬಿಡ್ತೀವಿ. ಇವಾಗ ಈಡ್ಗಾಯಿ ಹೊಡೆಯೋ ವೀಡಿಯೋನ ಹಾಕ್ತೀನಿ, ಯಾವ ಥರ ನಮ್ಮ ಹುಡುಗ ಈಡ್ಗಾಯಿ ಹೊಡೆದ ಅನ್ನೋದು ನೋಡ್ಕೊಂಡು ಬನ್ನಿ. ಅಷ್ಟೇ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಸ್ಟಾಪ್ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸೋಣ ಅಂತ ಪ್ರತಿಯೊಂದೊಂದು ಗಾಡಿ. ಯಾಕಂತಂದರೆ ಇಲ್ಲೇ ಪೆಟ್ರೋಲ್ನ ಫುಲ್ ಮಾಡ್ಕೊಂಡು ಹೋದರೆ ಮಧ್ಯರಾತ್ರಿ ಇಲ್ಲಿ ಎಲ್ಲೂ ಸಮೇತ ಪೆಟ್ರೋಲ್ ಬಂಕ್ ಸಿಗಲ್ಲ, ಮತ್ತು ಎಲ್ಲೂ ಹೈವೇ ಬಿಟ್ಟು ಕೆಳಗೆ ಇಳಿಯಬಾರ್ದು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಪ್ರತಿಯೊಬ್ಬೊಬ್ಬರು ಇಲ್ಲೇ ಖರಾಬ್ ಲುಕ್ ಕೊಡ್ತಾರೆ ನಮಗೆ. ರಂಗ ಹೇಳು. ಸದ್ಯಕ್ಕೆ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಲ್ಲರ ಗಾಡಿನೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಮತ್ತು ಇವಾಗ ನೋಡಿ ಫುಲ್ ಟ್ಯಾಂಕ್ ಆಗಿದೆ. ನಿಮಗೆ ಚಿಕ್ಕಮಂಗ್ಳೂರ್ಗ ಎಲ್ಲಿಂದ ಬರ್ತಿರೋದು? ಎಲ್ಲಿಂದ ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರು. ಎಷ್ಟು ದಿನ ಹೋಗ್ತೀರಾ? 2 ದಿನ ಫುಲ್ಲು ಗೆಲೆ. ಅಲ್ಲಿ ಅವ್ರು ಯಾರೋ ಬಸ್ಸಲ್ಲಿ ಫುಲ್ಲು ಜೋಶಾಗಿ ಸಾಂಗ್ ಹಾಕೊಂಡಿದ್ರು. ಅದಕ್ಕೆ ನಮ್ಮ ಹುಡುಗ ಫುಲ್ಲು ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ, ಫುಲ್ ಆ ವೈಬ್ ಮ್ಯಾಚ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಎಲ್ಲಿಗೆ ಹೋಗ್ತಿದ್ದೀವ? ಆಯ್ತಾ ಅಲ್ಲೇ ಎಷ್ಟು ಕಿಲೋಮೀಟರ್ ಮಡಿಕೇರಿ. ಎಲ್ಲಿಗೆ ಹೋಗ್ತಿದ್ದೀವ? ಮಡಿಕೇರಿ ನಾವು ಗಾಳಿಪಟ ಫುಲ್ ಸೆಕೆಂಡ್ ಬಂದು ಹೋಗ್ತಿದ್ವಿ. ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ ಹಿಂಗೆ ಟ್ರಿಪ್ಪಿಗೆ ಹೊರಟ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಹಾಕಿಸ್ಕೊಂಡ್ರು ಸಮೇತ ಒಬ್ಬ ಯಾರು ಲೀಡ್ ಮಾಡ್ತಿದ್ದಾರೆ ಅನ್ನೋದು ಏನೂ ಗೊತ್ತಾಗ್ತಿಲ್ಲ.
ಹಿಂದೆ ಲೀಡ್ ಮಾಡೋನು ಹಿಂದೆ ಅವ್ನೆ. ಎಷ್ಟೊತ್ತು ಕಾದು 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 ಸಾಕಾಗೋಯ್ತು ಎಲ್ಲರಿಗೂ. ಏನ್ ಕಿಟ್ಟು ಏನು ಹೇಳ್ತೀಯ? ನಿಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸಾಕಾಯ್ತು ಅಷ್ಟಲಿಗೆ ಮುಗಿತು. ಸಾಕಾಯ್ತಾ? ಇದು ಬೇರೆ ಫುಲ್ ಊರಿಗೆ ಬಂದ ಏನು ಹೇಳ್ತಾನೆ ನೋಡ. ರಂಗ ಯಾಕೆ ಲೇಟ್ ಮಾಡ್ತಾನ ಅವನು? ಕರಿಯೋದೇ ಯಾಕೆ ಅವ್ನು ಬರಲ್ಲ ಬಿಡಲ್ಲ. ಅವನಿಗೆ ಪಾಪ GPS ಕೋರ್ಡಿನೇಟ್ಸ್ ಗೊತ್ತಾಯ್ತಲ್ಲ ಗೈಸ್, ಅದಕ್ಕೆ ಹಿಂಗ ಕೋರ್ಡಿನೇಟ್ಸ್ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದಾನೆ. ಅಲ್ಲ ಇದೆಂತದಿದೆ? ಹುಡುಕ್ತಾನಂತೆ, ನೋಡೋಣ. ಇವಾಗ ಹೇಳ್ಕಿಟ್ಟು ಎಷ್ಟ್ರಾಗ ಹೊಡಿತೀವಿ? 100 ಪಕ್ಕ. తగ్గించుకుంటే మంచిది. ಹೋದ್ಸತಿ ಬ್ಯಾಗ್ ಬೀಳಿಸ್ದಂಗೆ ಬೀಳ್ಸಲ್ಲ. ನೈಸ್ ರೋಡಲ್ಲಿ ಓಡಿಸಿ ಬಿಡೋಗಿದೆ. ಕಣ ಮಡಿಕೇರಿಗೆ ಹೋಗ್ತೀರಿ ಅಲ್ಲೇ ಕಿಟ್ಟು. ಅವನು ಬರಲ್ಲ. ಎಷ್ಟೊತ್ತಲ್ಲ ಒಂದು. ಹಾಂ ಕೊನೆಗೂ ಬಂದ, ಕೊನೆಗೂ ಬಂದ. ಲೀಡ್ ಮಾಡ್ದಾನೆ ಅವನು ಸೈಯದ್ ಅಂತ, ಇವನು ರಾಕಿ ಅಂತ, ಇವನು ರಂಗ, ಇವನು ಕಿಟ್ಟು. ಅಲ್ಲ ಕಿಟ್ಟು ಇಲ್ಲಪ್ಪ ನಮ್ಮ ಮುಂದೆ ಹುಡುಗ. ಹಾಯ್ ಗೈಸ್. ಅಂತೂ ಇಂತೂ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೆಂಗೋ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ರೈಡ್ ಎಲ್ಲ ಸ್ಟಾರ್ಟ್ ಮಾಡಿದಾದ್ಮೇಲೆ ಬಸ್ಸು ಅದು ಇದೆಲ್ಲ ನೋಡ್ಕೊಂಡು ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಬನ್ನಿ ಮುಂದೆ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಬಿಚ್ಚಬೇಕಾ? ನಂದೇನೋ ಬಿಚ್ಚಬೇಕಂತ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ನೋಡಿ ನೀವು ವಿಚಾರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಾಡೋದೆಲ್ಲ ವಿಡಿಯೋ ಮಾಡ್ತಾನೆ ನೋಡಿ. ಅವರೆಲ್ಲ ಅಲ್ಲಿ ಮುಗಿಸ್ತಾ ಮಗ. ಮುಗೀತು, ಚೆನ್ನಾಗೇ ಮುಗೀತು. ಟ್ಯಾಂಕ್ ಖಾಲಿ ಮಾಡ್ದ. ಫುಲ್ ಟ್ಯಾಂಕ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್ ಏನು ಟಾಯ್ಲೆಟ್ ಬ್ರೇಕ್ ಆದಮೇಲೆ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಏನದು? ಆವಾಗಲೇ ಎ ಬಿ ಎಸ್ ಅಲ್ಲಿ ಆಫ್ ಆಗಿಬಿಟ್ಟೈತೆ. ಇವಾಗ ಆಫ್ ಮಾಡಿ ಆನ್ ಮಾಡಿದ್ರೆ ಎ ಬಿ ಎಸ್ ಆನ್ ಆಯಿತು. ನೋಡಿ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಗೈಸ್ ಈಗ ಟೀ ಬ್ರೇಕ್. ಹೆವಿ ಫುಲ್ ಚಳಿ ಇರೋ ಕಾರಣದಿಂದ ನಾವು ಇಲ್ಲೊಂದು ಟೀ ಬ್ರೇಕ್ ಅಂತ ನಿಲ್ಲಿಸ್ಕೊಂಡ್ವಿ. ಬರ್ರ ಫುಲ್ ಚಳಿ. ಹೆಂಗೈತೆ ಚಳಿ? ಹೆಂಗೈತೆ ಚಳಿ? ಏನ್ ಸ್ಮಾರ್ಟ್ ಆಗಿದ್ದೀನಿ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ಕರ್ಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಿಸ್. ಏನಂತಾರೆ? ಫುಲ್ಲು ಚಿಲ್ಲು. ನಮ್ಮ ಮಗನೇ ಮುಂದೆ ಕುತ್ಕೊಂಡು ಗಾಡಿ ಓಡಿಸ್ಬಾರ ಅಂತ ಕರೆದ್ರೆ ಓಡಿಸಲ್ಲ ಅನ್ನೋದು. ಇವಾಗ ನೋಡ್ರಿ ಚಿಲ್ಲು ಅಂತ. ಗೈಸ್ ಹೆವಿ ಅಂದರೆ ಹೆವಿ ಚಳಿ ಆಗ್ತಿದೆ. ಎಲ್ಲ ಫುಲ್ ರೈಡಿಂಗ್ ಗ್ಲೌಸ್ ಹಾಕೊಂಡು ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ಫುಲ್ ಪ್ಯಾಕ್ ಆಗಿ ಓಡಿಸ್ಬಿಡಿ. ನಮಗಂತೂ ಫುಲ್ ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬೇಡ ಬೇಡ ಏ ಕುಡಿಯಲೇ, ಟೀ ಕುಡಿಯೋಣ. ಇದು ಟೀಮ್ ಅಮಿಕಂಗ್ ಕುಡಿಬೇಕಷ್ಟೇ. ಇವಾಗ ಲೋಯ್ತಾ ಎಲ್ಲರದು ಒಂದು ಆದರೆ ನಿಂದೇನು ಸ್ಪೆಷಲ್? ಟೀ ಕುಡಿಯಲ್ಲ ದರ್ಶಿ. ಯಾಕೆ? ಎಣ್ಣೆ ಅಷ್ಟೇ ಕುಡಿಯೋದು. ಹೆವಿ ಚಳಿ ಅಂದರೆ ಹೆವಿ ಚಳಿ ಆಗ್ತೈತೆ. ಫುಲ್ ಕೈಯೆಲ್ಲ ನಡುಗ್ತಾ ಇದ್ದಾವೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಕುಡಿಯೋ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಗೈಸ್, ಸಾಕು. ಥ್ಯಾಂಕ್ಸ್ ಲೋಹಿತ್. ಗಾಡಿ ಓಡಿಸ್ತೀಯ ದರ್ಶಿ, ಚೆನ್ನಾಗಿ ಕುಡಿ.
ಎನರ್ಜಿ ಇದಿನ್ನ ಸುಡ್ತೈತೆ ಟೀ. ಅವಾಗಲೇ ತಣ್ಣಗಿತ್ತು, ಸ್ವಲ್ಪ ತಣ್ಣಗಂತಂದ್ರೆ ತಣ್ಣಗ. ಅರ್ಥ ಆಯ್ತು ಅನ್ಸುತ್ತೆ. ಟೈಮ್ ಎಷ್ಟು ಇವಾಗ? 10:30. 2:35 ಎಷ್ಟು? 2:35 ಅಂತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಬಾಯ್. ಟೀ ಕುಡ್ಕೊಂಡು ಇನ್ನೊಂದು ಪಿಟ್ ಸ್ಟಾಪ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ವಿ. ಇಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಫುಲ್ ಹೈವೇಲಿ ಫುಲ್ ಜೋರಾಗಿ ಹೋಗ್ತಾಯಿದ್ವಿ. ಬಟ್ ಒಂದು ಊರಲ್ಲಿ ರಾಂಗ್ ಟರ್ನ್ ಅದು ತಗೋಬೇಕಾಗಿತ್ತು, ಲೆಫ್ಟ್ ಟರ್ನ್. ನಾವು ಮಿಸ್ ಮಾಡಿಬಿಟ್ವಿ. ನಾವಿಬ್ಬರು ಅವರಿಬ್ಬರು ಒಟ್ಟು 4 ಗಾಡಿ ಇವಾಗ 2 ಗಾಡಿಯಾಗಿ ಡಿಫ್ರೆಂಟಾಗಿ ಹೋಗ್ತಾಯಿದೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಇವಾಗ ಬೇರೆ ರೂಟಲ್ಲಿ ಹೋಗ್ತಾಯಿದ್ವಿ. ಇವಾಗ ನನ್ನ ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದಾನೆ, ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರವನು? ಕೊನೆಗೂ ಎಲ್ಲ ಜಾಯ್ನ್ ಆದರು. ಇನ್ನೊಬ್ಬ ಇಲ್ಲಿ ಕಾಣಿಸ್ತಾನೂ ಇಲ್ಲ. ಇನ್ನೊಬ್ಬನು ಕೂಡ ಹಿಂದೆ ಬರ್ತಾ ಇದ್ದಾನೆ. ಬರೋ ಬೇಗ ಮುಂದೆ ಹೋಗಿ ಬಾರೋ. ಎಲ್ಲ ಮತ್ತೆ ಜಾಯ್ನ್ ಆದ್ವಿ. ಹೋಗೋಣ ನೆಕ್ಸ್ಟ್. ಅಲ್ಲ ಕಿಟ್ಟು, ಪುಣ್ಯ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ಮತ್ತೆ ಮಿಸ್ ಆದರೆ ಮಕ್ಕಳು ಬಿಟ್ಟು ಹೋಗ್ತಿರೋದಷ್ಟೇ. ನಾ ಲಾಸ್ಟಿಗೆ ಹೋಗೋದು ಬೇಡ, ಮತ್ತೆ ತೊಳ್ಬಿಟ್ಟು ಡಿಪ್ರೆಷನ್. ಟೈಮ್ ಇವಾಗ 6 ಗಂಟೆ ಅಂತ ಎಲ್ಲ ಮಾಡಿ ಬಂದಿದ್ವಿ. ಒಳ್ಳೆ ಫೋಟೋ ತಕ್ಕೋಣ ಅಂತಿದ್ದಾರೆ. ಸರಿ. Sopa mami y papi, porque en verdad rompieron. ಅಲ್ಲಿ ಕೊನೆಗೂ ಫೋಟೋ ಗೀಟೋ ಎಲ್ಲ ತಗೊಂಡು ಕೆಲವೊಂದು ವೀಡಿಯೋಗಳು ಮಾಡಿಕೊಂಡು ಸೆಲ್ಫಿಗಳು ತಗೊಂಡು ಮುಂದೆ ನಾವು ಹೊರಟಿದ್ದು ನಮ್ಮ ಸ್ಟೇ ಕಡೆಗೆ. ನೋಡಿ, ಸ್ಟೇಗೆ ಹೋಗೋ ದಾರಿ ಯಾವ ಥರ ಇದೆ ಅಂತಂದರೆ ಫುಲ್ ಕಾಫಿ ಎಸ್ಟೇಟು ಗೈಸ್. ಫುಲ್ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ನೋಡಬೇಕು, ಲೊಕೇಶನ್ ನೋಡಬೇಕು, ಒಂದು ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಹ್ಯಾಪಿ. ನಮ್ಮ ಸ್ಟೇ ಫೋಟೋ ಹಾಕ್ತೀನಿ ನೋಡಿ, ಆಮೇಲೆ ಸ್ಟೇ ಬಗ್ಗೆ ಹೇಳ್ತೀನಿ. ನಮ್ಮ ಸ್ಟೇಗೆ ಹೋಗಿ ಎಲ್ಲ ಫುಲ್ ಬ್ಯಾಗ್ ಹಾಕಿ ಅಲ್ಲೆಲ್ಲ ಫುಲ್ ಬ್ಯಾಗ್ ಇಟ್ಟು, ಯಾಕಂತಂದ್ರೆ ನಾವು ಇವಾಗ ಹೋಗ್ತಾ ಇರೋ ಪ್ಲೇಸು ಮಂಡಲ್ಪಟ್ಟಿ ಅಂತ. ಈ ಮಂಡಲ್ಪಟ್ಟಿಗೆ ಹೋಗೋಕ್ಕೆ ಬೈಕ್ ಹೋಲ್ಡರ್ಸ್ಗಳಿಗೆ ಹೆವೆನ್ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ಅಂತಂದರೆ, ನೀವು ಗಾಳಿಪಟ ಮೂವಿಲೆಲ್ಲ ಕೂಡ ನೋಡಿರ್ತೀರ. ಅನ್ನೋದು ಫುಲ್ ಅವ್ರು ಬೇಜಾರಾದಾಗ ಎಲ್ಲ ಹೋಗಿರ್ತಾರಲ್ವ, ಮುಗಿಲ್ಪೇಟೆ, ಅದೇ ಪ್ಲೇಸ್ಗೆ ಹೋಗೋ ದಾರಿ ನೋಡಿ ಯಾವ ಥರ ಇದೆ ಅಂತಂದರೆ ಫುಲ್ ಆಫ್ ರೋಡಿಂಗ್ ಗೈಸ್. ಈ ರೋಡಲ್ಲಿ ಗಾಡಿನ ಡ್ರೈವ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ 2 ಗುಂಡಿಗೆ ಇರಬೇಕು. ಯಾಕಂತಂದರೆ ಯಾವಾಗ ಸ್ಕಿಡ್ ಆಗುತ್ತೆ, ಹೆಂಗೆ ದಾರಿ ಇರುತ್ತೆ ಅಂತ ಏನು ಗೊತ್ತಿರಲ್ಲ. ಸುಮ್ಮನೆ ರ್ಯಾಂಡಮಾಗಿ ಹೋಗ್ತಾ ಇರ್ತೀವಿ. ಎಲ್ಲಿ ಗುಂಡಿ ಇದೆ ಅನ್ನೋದು ಗೊತ್ತಾಗಲ್ಲ. ಮಳೆ ಬಂದಾಗ ಎಷ್ಟು ಸ್ಟೀಪ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವ ಥರ ಕರ್ವ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಆದರೂ ವ್ಯೂ ನೋಡಿ ಗೈಸ್, ಏನು ಕೊಟ್ಟರು ಸಾಲಲ್ಲ ಬಿಡಿ ಗೈಸ್ ಈ ವ್ಯೂ ನೋಡೋದಕ್ಕೋಸ್ಕರ. ಸಖತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ಈ ವ್ಯೂ ನೋಡೋಕ್ಕೆ ಬೆಂಗಳೂರಿಂದ ಗಾಡಿ ಹೊಡ್ಕೊಂಬಂದ್ರು ಹೊರ್ತು ಗೈಸ್, ಆಲ್ಮೋಸ್ಟ್ ಅಲ್ಲಿ ಹೊರ್ತು. ನೋಡಿ ಆ ಥರ ಇದೆ ಅಂತ. ನನಗೆ ಇದು ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಾಗ್ತಾ ಇದೆ, ದಟ್ಟ ಕಾಡಲ್ಲಿ ಜೊತೆ ಜೊತೆ
ನೋಡಿ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀವಿ ನಾವು. ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ನೀವೇ ಇಲ್ಲಿ ಬರಬೇಕು. ಏನು ವೀಡಿಯೋ ಮಾಡೋಕ್ಕಿದ್ರೆ ನೀವು ಮಾಡೋಕ್ಕಾಗಲ್ಲ. ಆದರೆ ಈ ಗೈಡ್ಸ್ ಇಲ್ಲಿ ಎಷ್ಟು ತನ ಒಂದು ಗಾಡಿಗೆ 20 ರೂಪಾಯಿ ಇಟ್ಟು ನೋಡಿ ಇಲ್ಲಿ ಲೊಕೇಶನ್ನಾಗೆ ಹೋಗಬೇಕು. ಇಲ್ಲಿ ಒಂದು ಗಾಡಿಗೆ 20 ರೂಪಾಯಿ ಕೊಡಬೇಕಾಗುತ್ತೆ. ನಮ್ಮದು 4 ಗಾಡಿ ಇರೋದ್ರಿಂದ 80 ರೂಪಾಯಿ ಕೊಟ್ವಿ. ನೋಡಿ ಎಲ್ಲಿ ದುಡ್ಡು ಯಾರ ಹತ್ರ ಕೊಡಬೇಕು ಅಂತಂದರೆ ಇಲ್ಲೊಬ್ರು ನಿಂತಿರ್ತಾರೆ, ಇವರೇ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರೆ. ಇದು ಗ್ರಾಮ ಪಂಚಾಯಿತಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಗ್ರಾಮ ಪಂಚಾಯಿತಿಯವ್ರದ್ದು ಮಂಡಲ್ಪಟ್ಟಿ ಅವರಿಗೆ ಈ 80 ರುಪೀಸ್ ದುಡ್ಡು ಹೋಗುತ್ತೆ ಅಂದ್ಕೊಂಡು ನಾವು ಇವಾಗ ನೆಕ್ಸ್ಟ್ ಹೋಗಬೇಕು. ಬನ್ನಿ, ನನ್ನ ಬೈಕ್ನ ಅಲ್ಲಿ ಹಾಕಿದ್ದೀನಿ ಸದ್ಯಕ್ಕೆ. ನಮ್ಮ ಬೈಕ್ ಹಾಕಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲ ಚಾನ್ಸೇ ಇಲ್ಲ. ಇಲ್ಲಿ ಮತ್ತೆ ಇನ್ನೊಂದ್ಸರಿ ಟಿಕೆಟ್ ತಗೋಬೇಕು. ನೋಡಿ ಮಂಡಲ್ಪಟ್ಟಿ ನೇಚರ್ ವ್ಯೂ ಅಂತ. ಎಷ್ಟು ರೂಪಾಯಿ ಟಿಕೆಟ್ ಹಾಕಿ? ಓಯ್ ನೋಡಿ ಈ ಥರ ಟಿಕೆಟ್ ಕೊಡ್ತಾರೆ. ಪೆಟ್ರೋಲಿಂಗ್ 410 ರೂಪಾಯಿ. 2 ಬೈಕಿಗೆ 15 ರೂಪಾಯಿ, ಒಬ್ಬೊಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೇಗೆ ಬರಲಾ? मजा आया.
ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ಮೇಲೆ ಬಂದ್ಬಿಟ್ಟು ಕಂಡ್ರೆ ಅಣ್ಣ ಹೆಂಗಿತ್ತು? ಹೋಗ್ಲಿಲ್ಲ ಬ್ರೋ. ಏಕೆ ನಾನು ನಡ್ಕೊಂಡು ಯಾರು ಹೋಗ್ತಾರೆ ಅಂತ ಅಲ್ಲಿವರೆಗೂ ಬೈಕಲ್ಲಿ ಹೋಗಿ ಬ್ರೋ ಇದನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ಬಿಟ್ಟಿಯಾ ಬ್ರೋ ಅಂತ ಅದಕ್ಕೆ ಮೇಲಕ್ಕೆ ಬರೋಷ್ಟೊತ್ತೆ ಈಗ ಸಾಕಾಗೋಗ್ತಿತ್ತು. ಬಟ್ ಆದರೂ ಇಲ್ಲಿ ನೋಡಿ ಏನೋ ಅಷ್ಟು ಇದನ್ನೆಲ್ಲ ಕಟ್ಬಿಟ್ಟವ್ರೆ ನೋಡಿ. ಏನು ಆದರೆ ಕಾಣಿಸ್ತಿಲ್ಲ. ಪುಷ್ಪಗಿರಿ ಹಿಲ್ಸ್ ಅಂತ ಒಂದೇ ಒಂದು ಕಾಣಿಸ್ತು. ಗ್ಯಾರಂಟಿ ದರ್ಶನ ಮಾಡ್ಕೊಂಡು ಬಂದ್ಬಿಡಿ. 10 ಗಂಟೆಗೆ 2,000 ಕೊಟ್ಟು ಜೀಪಿಗೆ ಬರೋದೇ ಬೆಸ್ಟ್. ಬೈಕ್ ತಗೊಂಡ್ಬರೋದೇ ಬೇಡ ಅನ್ಸ್ಬಿಡುತ್ತೆ. ಬಟ್ ಬೈಕ್ ಬಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಸಿಗಲ್ಲ. ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಸಿಗಲ್ಲ. ಬೈಕ್ ಓಡ್ಸೋಕ್ಕೆ 2 ಗುಂಡಿಗೆ ಇದ್ರೂ ಸಾಲಲ್ಲ. ಅಷ್ಟು ಈ ರೋಡಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ ಜೀಪ್ ಕಾನ್ಸಂಟ್ರೇಟ್ ಮಾಡಬೇಕು. ಗೊತ್ತಾಗಲ್ಲ ನೋಡಿ. 8 ಗಂಟೆಗೆ ಇದು ಜೀಪ್ ಎಲ್ರಕ್ಕೆ ಹೆಂಗ ಅನಿಸ್ತು ಎಕ್ಸ್ಪೀರಿಯನ್ಸ್ ನಿಮಗೆ? ಅಲ್ಲಿಂದ ಇಲ್ಲಿಗೆ ಬಂದು ಬೆಂಗಳೂರಿಂದ ಮಡಿಕೇರಿಗೆ ಬಂದು ಮಡಿಕೇರಿಯಿಂದ ಈ ಮನಾಲಿ ಸೇಮ್ ಈಕ್ವಲ್ ಸದ್ಯಕ್ಕೆ ನಾವು ಈಗ ರಿಟರ್ನ್ ಹೋಗೋ ಪ್ಲಾನೇ ಆಗ್ತಾ ಇದ್ದೀವಿ. ಮುಂದಕ್ಕೆ ಹೋಗೋದು ಅಂತ ಆಗ್ತಾ ಇಲ್ಲ ಕೈಲಿ. ಇನ್ನ ನಮ್ದು ಒಂದು ಗಾಡಿ ಬಂದಿದೆ, ಮತ್ತೆ ಇನ್ನೊಂದು ಗಾಡಿ ಬಂದಿದೆ. ಇನ್ನ 2 ಗಾಡಿ ಬಂದಿಲ್ಲ. ಅವ್ರು ಅದು ಎಲ್ಲಿ ಸ್ಟಕ್ ಆಗಿದ್ದಾರೋ ದೇವ್ರನೇ ಗೊತ್ತಿಲ್ಲ. ಇಲ್ಲಿ ಫೋನ್ ಮಾಡೋಣ ಅಂತಾರೆ, ನೆಟ್ವರ್ಕ್ ಇರಲ್ಲ. ಏನು ಮಾಡೋದು ಅಂತ ನೋಡ್ತಿಲ್ಲ. ನೋಡಿ ಈ ಥರ ಇದೆ ವೆದರು. ಸಖತ್ತಾಗಿದೆ. ಇಲ್ಲೆಲ್ಲ ಎಲ್ಲ ಸಖತ್ತಾಗಿದೆ. ಬಟ್ ಆದರೆ ಈ ಜೀಪ್ ಅವ್ರದ್ದೇ ಕಾಟ. ಹೋಗಕ್ಕೆ ಕರೆಕ್ಟಾಗಿ ಆಗಲ್ಲ, ಬರೋಕ್ಕೆ ಕರೆಕ್ಟಾಗಿ ಆಗಲ್ಲ. ಹಿಂಸೆ. ಎಲ್ಲೋಗಿದ್ದಾರೆ ಬ್ರೋ? ಕಳ್ದೋಗ್ಬಿಟ್ರಾ ಇಷ್ಟು ಬೇಗ? ಹುಡ್ಕನ ಏನ್ ಬಿಟ್ಟು ಹೋಗೋಣ? ಏನ್ ಮಾಡೋಣ ಇವಾಗ? ಮನೆಗೆ ಹೋಗೋಣ. ಇಲ್ಲಿ ನೋಡ್ರಿ, ಆಗ್ತೀರಾ? ಬಂದ್ರು ಗೈಸ್. ಕೊನೆಗೂ ನೋಡಿ ಗೈಸ್ ಬಂದೇ ಬಿಟ್ರು. ನೋಡ್ರಿ 10 ಬಂದ್ರು. ಇಷ್ಟೊತ್ತಾತು ಬರಕ್ಕೆ ಇವರು. ಬೈಕ್ ಹೊಡೆದ ಎಲ್ಲರಿಗೂ ಸಾಕಾಗಿ ಇವಾಗ ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಅಲ್ಲ. ಹಾಯ್ ಏನಕ್ಕೆ ಬಂದಿದೆ? ಬಟರ್ ಪಟ್ಟಿ ಮುಗಿಲ್ಪೇಟೆ. ಬಾಯ್ ಮುಗೀತು ಅಷ್ಟೇ. ಎಲ್ಲ ನೋಡ್ಬಿಟ್ರಲ್ಲ, ಮುಗೀತಲ್ಲ. ಬಾಯ್ ಎಲ್ಲ ಬಾಯ್. ಏನ್ ಬರ್ತೈತೆ? ಎಲ್ಲಿ ತೋರ್ಸು. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ರಕ್ಕಿ ಈ ವಯಸ್ಸಿಗೆ ಇದೆಲ್ಲ ಅಷ್ಟೊಂದೆಲ್ಲ ನೋಡ್ಬಿಡ. ರಕ್ಕಿ ಬೇಡ. ರಕ್ಕಿ ಏ ರಕ್ಕಿ ಎಲ್ಲಾದ್ರೂ ಕೀಳದೆ ಕೆಲಸ ಒಂದು.
ಅಲ್ಲ ಎಲ್ಲಾದ್ರೂ ಕೀಳೋದೇ ಕೆಲ್ಸ ಅಲ್ಲ. ಫೋಟೋ ಶೂಟ್ ಎಲ್ಲ ಏನೋ ಫೈನಲ್ ಆಗಿ ಬಂದ್ವಪ್ಪ, ಏನೋ ಮಾಡ್ಬೇಕಂತ ಇಲ್ಲಿ ಮಾಡ್ತಾರಂತೆ. ಒಂದು ಕಿಲೋಮೀಟರ್ ಇಲ್ಲಿ ಹೇಳಲಿ, ಅಲ್ಲಿಂದ ಇಲ್ಲಿ ಹೇಳಲಿ ಲೇ ಅನ್ನಿಸ್ಲಿ ಇಲ್ಲ ಹೇಳ ಅಣ್ಣ ಹುಚ್ಚ ಐತಿ ಅಣ್ಣ. ಅದು ಬಂದೈತಿದ್ರೆ ಅಲ್ಲೇ ಇದು ಆಲದ ಮರ ಅಂತ ಯಾರಲ್ಲ ಹೇಳಿದ್ದು ಅವಾಗಲೇ ಕಂಡಿದ್ದು. ಓ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಏನಿದು ಅವತಾರಲ್ಲಿ ಬರುತ್ತಲ್ಲ ಆ ಇದಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಕಣೋ ಬೋನ್ಸಾಯಿ ಕಣೋ, ದೊಡ್ಡದಾಗ್ಬಿಟ್ಟೈತಿ. ಹ್ಞೂ ನೋಡು, ಮತ್ತೆ ಬೋನ್ಸಾಯಿ ಶೇಪೇ ಇಲ್ವ ಇದು? ನೀನೇ ನೋಡ್ಬೇಕು, ಬೋನ್ಸಾಯಿ ಇದೆ. ಹೇಳ್ದ ತಡಿಯುವಾಗ ಏನದು ತೋಟಗಾರಿಕೆ ಇಲಾಖೆಯಲ್ಲಿ ಹೋಯ್ತವ್ರೆ ಹೇಳಿ, ಯಾವ ಮರ ಇದು? ಮತ್ತೆ ಇನ್ನೇನು ಲೇ ಬೋನ್ಸಾಯಿ ದೊಡ್ಡದಾಗಿರೋದು ನೋಡಿದ್ಯಾ? ಹಾಂ ಏನ ರೈತಾ ಬೋನ್ಸಾಯಿ ದೊಡ್ಡದಾಗಿರೋದು ನೋಡಿದ್ಯಾನ? ನೋಡದೆ ನೋಡದೆ ಅದೇ ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ ಹೇಳ್ತಾರೆ. ಈ ನೀಲ ಕುರುವಂಜಿ ಮತ್ತು ಪುಷ್ಪಗಿರಿ ಮತ್ತು ಇಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಆಮೇಲೆ ಇಲ್ಲಿ ಒಂದು ಮಂಟಪ ಇದೆ. ಮಂಟಪ ಎಲ್ಲ ಅದಾದಮೇಲೆ ತುಂಬ ಜನ ಜೀಪಲ್ಲಿ ಬರ್ತಾರೆ. ಫುಲ್ ಅದೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿಂದ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಸೇಮ್ ಸ್ವಲ್ಪ ಮೆಟ್ಲಿದೆ, ಸೇಮ್ ನಂದಿ ಹಿಲ್ಸ್ ಥರನೇ ಅದೇ ಥರನೇ ಇದೆ. ಬಟ್ ಸಕಾಲಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬನ್ನಿ ವಾಪಸ್ ಹೋಗೋಣ. ಹೆಂಗಿತ್ರಪ್ಪ ಎಕ್ಸ್ಪೀರಿಯೆನ್ಸು? ಹೇಳ ಇನ್ನೂ ಸೈತಿಯಲ್ಲಿ ನೀವು ಹೇಳ್ರು, ಯಾಕ್ರೋ ಹಿಂಗೆ ಮಾನ ಮರ ತೆಗಿತೀರಾ? ಒಳ್ಳೆ ಕಂಟೆಂಟ್. ಅಲ್ಲಿಂದ ಎಲ್ಲ ಫುಲ್ ಮುಗಿಸ್ಕೊಂಡು ಫುಲ್ ಸಾಕಾಗ್ಬಿಟ್ಟು ನೆಕ್ಸ್ಟ್ ಎಲ್ಲ ಏನೇನು ಮಾಡಿದ್ವಿ ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಪಾರ್ಟ್ 2 ಅಲ್ಲಿ. ಯಾಕಂತಂದರೆ ಈ ವಿಡಿಯೋ ಫುಲ್ ತುಂಬ ಲೆಂತಿ ಆಗಿದೆ. ನೆಕ್ಸ್ಟ್ ನಾವು ಎಲ್ಲಿ ತಿಂಡಿ ತಿಂದ್ವಿ, ಎಲ್ಲಿ ಸ್ಟೇ ಆದ್ವಿ, ನೆಕ್ಸ್ಟ್ ಯಾವ ಡೇಗೆ ಹೋದ್ವಿ, ಎಲ್ಲೆಲ್ಲಿ ಹೋದ್ವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಆ್ಯಕ್ಚುಲಿ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿದ್ದು, ಅದಕ್ಕೋಸ್ಕರನೇ ಗಾಡಿ ಮೇಲೆಲ್ಲ ಫ್ಲಾಗೆಲ್ಲ ನೋಡ್ಬೋದು. ಆದರೂ ಅದೇ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ತೀನಿ. ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.